ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಶ್ರೀಕಂಠ ಮೂರ್ತಿ ಸರ್ ಅವರು ನಮಗೆ ಈ ಶುಂಠಿ ಕುರಿತಾದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಶುಂಠಿ ಬೆಳೆಗೆ ಹೋಲಿಕೆ ಮಾಡಿಕೊಂಡ್ರೆ ಬೇರೆಲ್ಲ ತೋಟಗಾರಿಕಾ ಬೆಳೆಗಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂಥೇಳಿ ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಶುಂಠಿಗೆ ಭೂಮಿಯ ಆಯ್ಕೆ, ಆಮೇಲೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಬೇಕು, ಅದಾದಮೇಲೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಅದಕ್ಕೆ ಗೊಬ್ಬರದ ನಿರ್ವಹಣೆ ಹೇಗೆ, ನೀರಾವರಿಯ ನಿರ್ವಹಣೆ ಹೇಗೆ, ಕಾಲಕಾಲಕ್ಕೆ ಅದಕ್ಕೆ ತಕ್ಕಂತೆ ರೋಗ ಕೀಟಗಳ ನಿರ್ವಹಣೆ ಹೇಗೆ, ಇಳುವರಿ ಎಷ್ಟು ಬರಬೇಕು, ಮಾರುಕಟ್ಟೆಯಲ್ಲಿ ಎಷ್ಟು ದರ ಇದ್ದರೆ ನಮಗೆ ಲಾಭ ಆಗತ್ತೆ ಅನ್ನೋದ್ರ ಕುರಿತು ಇವತ್ತಿನ ಕಂತಿನಲ್ಲಿ ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ಈಗ ನೀವು ಆವಾಗಲೇ ಹೇಳ್ತಾ ಇದ್ರಿ ಒಂದು ತಾಯಿ ಬೆಲ್ಟಿಂದ ಬೇರ್ಪಡಿಸೋದು ಕೂಡ ಸ್ಕಿಲ್ ಅಂತ ಹೇಳ್ತಾ ಇದ್ರಿ, ಅದೇನು ಸರ್ ಅದು? ಸರ್, ತಾಯಿ ಬೆಲ್ಟು ಅಂದರೆ ತಾಯಿ ಶುಂಠಿ ಇದೆ, ಅದು ಆಲ್ರೆಡಿ ಏನು ಕೊಡ್ಬೇಕು ಅದು ಕೊಟ್ಬಿಟ್ಟಿರುತ್ತೆ. ಅದು ಏನು ಡೆಲಿವರಿ ಮಾಡಬೇಕು, ಮಕ್ಕಳ ಡೆಲಿವರಿ ಮಾಡಿಬಿಟ್ಟಿರ್ತದೆ, ಅದರಲ್ಲಿ ಏನೂ ಸತ್ವಾಂಶ ಇರಲ್ಲ. ಅದನ್ನೇ ಬೇರ್ಪಡಿಸ್ಬೇಕು, ಅದನ್ನೇ ಬೆಲ್ಟ್ ಅಂತ ಹೇಳ್ತೀವಿ, ಹಳೆ ಬೆಲ್ಟ್ ಅಂತ ಹೇಳ್ತೀವಿ. ಅದನ್ನ ತೆಗಿಬೇಕು ಸರ್. ಅದನ್ನ ತೆಗೆದು ಬೇರ್ಪಡಿಸ್ಬಿಟ್ಟು ಮರಿ ಶುಂಠಿ ಇರ್ತದಲ್ಲ, ಈ ಬಿರಳು ಇರ್ತದಲ್ಲ, ಆ ಬಿರಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ತಾಯಿ ಶುಂಠಿ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟು ಕೊಳೆ ರೋಗ ಬೀಳೋಕ್ಕೆ ಅಲ್ಲಿ ಇನ್ನೊಂದಕ್ಕೆ ಅಲ್ಲಿ ಅದು ಸ್ಪ್ರೆಡ್ ಆಯ್ತದೆ. ಆ ತಾಯಿ ಶುಂಠಿಗೆ ನೀಟಾಗಿ ಬೇರ್ಪಡಿಸ್ಬಿಟ್ರೆ ಯಾವ ಕಾರಣಕ್ಕೂ ನಮ್ಗೆ ಕೊಳೆ ರೋಗ ಬೀಳಲ್ಲ, ಯಾವ ಕಾರಣಕ್ಕೂ ಬೀಳಲ್ಲ. ಮತ್ತು ಆದ ಒಂದು 50% ನಾವು ಶುಂಠಿ ಬೆಳೆಯೋ ಅಂತ ಕೆಪಾಸಿಟಿ ಅಲ್ಲೇ ಬಂದ್ಬಿಡುತ್ತೆ ನಮಗೆ. ಓಕೆ, ಅಲ್ಲೇ ಚೆನ್ನಾಗಿ ನೀವು ಮುರಿದಾಗ ಟಕ್ ಅಂತ ಸೌಂಡ್ ಬರಬೇಕು, ಮೆತ್ತೆ ಇರಬಾರ್ದು. ಆಮೇಲೆ ಮುರಿದಾಗ ವೈಟ್ ಇರ್ಬೇಕು ಸರ್, ಒಳಗಡೆ ಶುಂಠಿ ಒಳಗಡೆ ವೈಟ್ ಇರಬೇಕು. ಈ ಬ್ರೌನ್ ಕಲರು ಸ್ವಲ್ಪ ಬೇರೆ ಕಲರ್ ಇದ್ರೆ ಅದು ರೋಗ ಬಿದ್ದಿರೋ ಶುಂಠಿ ಅಂತ ಗೊತ್ತಾಗುತ್ತೆ ಸರ್. ಅವಾಗ ನೀವು ಸರಿಸ್ಬಿಡ್ತೀರಿ, ಅದನ್ನು ಬೇರೆ ಮಾಡ್ಬಿಡ್ಬೇಕು. ಯಾವ ಕಾರಣಕ್ಕೂ ಅದನ್ನ ಬೀಜ ಜೊತೆ ಬೇರ್ಸಕ್ ಹೋಗ್ಬಾರ್ದು. ಓಕೆ, ನೀವು ತಂದಿರೋದು ಈಗ ರಿಗೋಡಿ ತಳಿ ಸರ್. ಇದು ಬೀಜ ನಿಮಗೆ ಕೊಡಬೇಕಾದ್ರೆ 60 kg ಮೂಟೆಲ್ಲೇ ಕೊಡೋದು? 60 kg ಮೂಟೆ ಸರ್. ಎಷ್ಟು ಮೂಟೆ ತೊಗೊಂಬಂದ್ರಿ ಸರ್? ಇದು ಎಷ್ಟು ಎಕರೆಗೆ ಹಾಕಕ್ಕೆ ಎಷ್ಟು ಮೂಟೆ ತೊಗೊಂಬಂದ್ರಿ ಸರ್? ಇದು 1.5 ಎಕರೆ. 1.5 ಎಕರೆಗೆ 25 ಮೂಟೆ ಅಂತ ಎಲ್ಲ ಹೇಳ್ತಾರೆ. ನಾವು 1-2 ಮೂಟೆ ಎಕ್ಸ್ಟ್ರಾ ತಗೋತೀವಿ ಸರ್. ಯಾಕಂದರೆ ಹಾಕಾಗ ಕೆಲವು ಜಾಸ್ತಿ ಮುರಿದ್ಬಿಟ್ಟಿರ್ತಾರೆ, ಈ ಜಾಸ್ತಿ ಇದಿರಲ್ಲ, ಹಂಗಾಗಿ 1 ಮೂಟೆ 2 ಮೂಟೆ ಎಕ್ಸ್ಟ್ರಾ ಇರ್ತದೆ. ಕಸ ಎಲ್ಲ ಇರ್ತದೆ. ಕಸ ಕಡ್ಡಿ ಎಲ್ಲ ಆಗಲೂ ನಾವು ಹಾಕಾಗ್ಲೂ ಸ್ವಲ್ಪ ಕಸ ಕಡ್ಡಿ ಅದು ಇದು, ಆಮೇಲೆ ಎಲ್ಲೋ ಅಪ್ಪಿ ಲೇಬರು ಬೇರ್ಪಡಿಸೋದ್ರಿಂದ ಒಂದು ಹುಳ ಹೊಡೆದಿರೋದೊಂದು ಏನಾದ್ರು ಇರ್ತದೆ, ಆಗಲೂ ನಾವು ನೋಡ್ಕೊಂಡೆ ಹಾಕ್ಸೋದು ಸರ್. ಹಂಗಾಗಿ 26-27 ಮೂಟೆ ಬೇಕು ಎಕರೆಗೆ ಸರ್. ಅಷ್ಟಾದರೆ ಸಾಕು. ಓಕೆ ಸರ್, ಏನು ರೇಟ್ ಬೀಳುತ್ತೆ ಸರ್ ಇದು? ಯೂಶುವಲಿ ಮಾರುಕಟ್ಟೆಯಲ್ಲಿ ಎಷ್ಟು ಶುಂಠಿಗೆ ರೇಟ್ ಇರುತ್ತೆ? ಬೀಜಕ್ಕೆ ಶುಂಠಿ ಆದರೆ ಜಾಸ್ತಿ ಇರುತ್ತೆ ಸರ್. ಬೀಜಕ್ಕೆ ಶುಂಠಿ ಆದರೆ ಒಂದು ಮೂಟೆಗೆ ಮಿನಿಮಮ್ ಅಂದ್ರೆ 400-500 ರೂಪಾಯಿ ಜಾಸ್ತಿ ಇರುತ್ತೆ ಸರ್. ಈ ಮಾರ್ಕೆಟ್ ರೇಟ್ ಏನಿದೆ ಮಾಮೂಲಿ ರೇಟು ಮಿನಿಮಮ್ 300 ರೂಪಾಯಿ ಜಾಸ್ತಿ ಇರ್ತದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ರೂಪಾಯಿ ಜಾಸ್ತಿ ಇರ್ತದೆ. ಒಂದು ಮಾಮೂಲಿ ಈ ಶುಂಠಿಗೂ ಆ ಶುಂಠಿಗೂ, ಬೀಜ ಶುಂಠಿಗೂ ಮತ್ತೆ ಮಾಮೂಲಿ ಮಾರ್ಕೆಟ್ ಶುಂಠಿ ಕೊಡ್ತಾರಲ್ಲ ಆ ಶುಂಠಿಗೂ ಒಂದು 300-500 ರೂಪಾಯಿ ಓಕೆ ವೇರಿಯೇಷನ್ ಇರ್ತದೆ ಸರ್. ಲಾಸ್ಟ್ ಟೈಮು ಕಡಿಮೆ ರೇಟ್ ಇತ್ತಲ್ಲ ಸರ್, ಅವಾಗ ಬೀಜದ್ದೇನಾದರೂ ಕಡಿಮೆ ದರಕ್ಕೆ ಸಿಗ್ತಾ ಸರ್? ಇಲ್ಲ, ಬೀಜದ್ದು 2000 ಕಮ್ಮಿ ಮಾರಲಿಲ್ಲ ಸರ್ ಯಾರು. ಬೀಜಕ್ಕೆ ಮಾರ್ಕೆಟಲ್ಲಿ ನಾವೇ 1300-1200 ಕೊಟ್ಟು ಬೀಜಕ್ಕೆ ನಮಗೆ ಲಾಸ್ಟ್ ಟೈಮು ನಾವು ಇಷ್ಟು ಹಾಕಲ್ಲ, 1 ಎಕರೆ ಹಾಕ್ತೀವಿ ಅಂತ ಅನ್ಕೊಂಡು 1300 ರೂಪಾಯಿ ಕೊಟ್ಬಿಟ್ಟು ಲಾಸ್ಟ್ ಟೈಮ್ ನಮಗೆ ಸ್ವಲ್ಪ ಸಾಲ್ಟೇಜ್ ಆಗ್ಬಿಡ್ತು. ಒಂದು 15 ಮೂಟೆ ಸಾಲ್ಟೇಜ್ ಆಗ್ಬಿಡ್ತು. ಇನ್ನೊಂದು 20 ಕುಂಟೆ ಜಾಸ್ತಿ ಮಾಡೋಣ ಅಂತ ನಾವೇ 2000 ಕೊಟ್ಟು ತಗೊಬಂದು ಹಾಕ್ತು ಸರ್. ನಾವು 1300 ನೋಡಿ, ಆವಾಗ 700 ರೂಪಾಯಿ ಜಾಸ್ತಿ ಆಗೋಯ್ತು. ಅಂದರೆ ಏನು ಮಾಡ್ತಾರೆ, ಅರ್ಜೆಂಟ್ ಇದ್ದಾಗ ಒಂದು 200 ರೂಪಾಯಿ ಜಾಸ್ತಿ ಮಾಡ್ಬಿಡ್ತಾರೆ. ಇಲ್ಲ ಅಂದಾಗ ಸಾಮಾನ್ಯವಾಗಿ ಒಂದು 400 ರೂಪಾಯಿ 500 ರೂಪಾಯಿ ಜಾಸ್ತಿ ಇದ್ದೇ ಇರ್ತದೆ. ಓಕೆ ಸರ್, ನೀವು ಹೇಳಿದ್ರಿ ರಿಗೋಡಿ ತಳಿ ನೀವು ಹಾಕಿ ನಾಟಿ ಮಾಡಿದ್ವಿ ಸರ್. ನಾಟಿ ಆದ್ಮೇಲೆ ಏನು ಪ್ರಿಕಾಷನ್ ತೋರಿಸ್ಬೇಕು ಸರ್? ಅದ್ರ ಮೇಲೆ ಮಲ್ಚ್ ಹಾಕೋದು ಸರ್ ಮಾಡ್ತೀರಾ? ಮಣ್ಣು ಮುಚ್ತೀರಾ? ಮಣ್ಣು ಮುಚ್ಚುತ್ತೀವಿ. ಮಣ್ಣು ಮುಚ್ಚಾದ ತಕ್ಷಣ ಕಬ್ಬನ್ ಸೋಗಿರುತ್ತಲ್ಲ ವೇಸ್ಟು, ಆ ಕಬ್ಬನ್ ಸೋಗು ಮೇಜರು ನಮ್ಮ ಕೆಲವು ರೈತರುಗಳು ಅದೇನು ಜಾಸ್ತಿ ಹಾಕ್ಬೇಕಾಗಿಲ್ಲ, ಕೊನೆಯಲ್ಲಿ ಸ್ವಲ್ಪ ಸಾಲಿಲ್ಲ ಅಂದ್ರೆ ನಮ್ಮದು ಹಂಗೆ ಆಯಿತು. ಹೆಂಗೆ ಅಂದರೆ ಕೊನೆಯಲ್ಲಿ ಒಂದು 2 ಸಾಲು ಸಾಲ್ಟೇಜ್ ಆಯಿತು, ಕಬ್ಬನ್ ಸೋಗು ಹಾಕೋಕ್ಕಾಗಲಿಲ್ಲ. ಅದಕ್ಕೇನು ಮಾಡಿದ್ವಿ, ಪಕ್ಕದಲ್ಲಿ ಬಾಳೆ ತರಗಿತ್ತು, ಆ ಬಾಳೆ ತರಗಿ 2 ಸಾಲಿಗೆ ತಗೊಬಂದು ಹಾಕಿದ್ವಿ. ಆ ಮಲ್ಚಿಂಗಲ್ಲೇ ನಾವು ಆಲ್ಮೋಸ್ಟ್ ಕಿಲೋ 2 ಬಿಡ್ತೀವಿ ಸರ್. ನಮಗೆ ಎಷ್ಟು ಮಲ್ಚಿಂಗ್ ಬೇಕೋ ಅಂದರೆ ಕಬ್ಬನ್ ಸೋಗು ಬೇಕು ಅಷ್ಟು ಕಂಪಲ್ಸರಿ ಹಾಕ್ಬೇಕು ಸರ್. ಅರ್ಧ ಎಕರೆಗೆ ಕರೆಕ್ಟಾಗಿ ಒಂದು ಬಿಗ್ಗಿಯಾಗಿ ಒಂದು ಟ್ಯಾಕ್ಟ್ರ್ ಬೇಕು ಸರ್. ಅರ್ಧ ಎಕರೆಗೆ ಒಂದು ಟ್ಯಾಕ್ಟ್ರು ಅಂದರೆ 1 ಎಕರೆಗೆ 2 ಬೀಜ ಚೆನ್ನಾಗಿ ಮೊಳಕೆ ಬರ್ಬೇಕು, ಮಲ್ಚಿಂಗ್ ಮಾಡಲೇಬೇಕು ಸರ್. ಮೊಳಕೆ ಬಂದಿರೋದೇ ಸ್ವಲ್ಪ ಹಾಕಿರ್ತೀರಾ ಅಥವಾ ಹೆಂಗೆ ಸರ್?
ನೀವು ಅದು ಇಲ್ಲ ಮೊಳಕೆ ನೆರಳಲ್ಲಿ ಇಟ್ಟಾಗ ಮೊಳಕೆ ಬಂದಿರುತ್ತೆ ಬಂದಿರತ್ತಾ? ಮೊಳಕೆ ಸ್ವಲ್ಪ ಕಣ್ಣು ಬಂದಿರುತ್ತೆ ಅದನ್ನ ತಗೊಬಂದು ಅದು ಮೊಳಕೆ ಬರುತ್ತಲ್ಲ ಅದನ್ನ ಮೇಕ್ ಮಾಡಿ ಲೇಬರ್ ಒಬ್ರು ಇಟ್ಕೊ ಹೋಗ್ತಾರೆ, ಇನ್ನೊಬ್ರು ಅದನ್ನ ತಿರುಗಿಸ್ಕೊಂಡು ಮೊಳಕೆ ಮೇಲ್ ಮಾಡ್ಕೊ ಬರ್ತಾರೆ, ಹಿಂದ್ಗಡೆ ಮುಚ್ಕೊಂಡು ಅವರು ಬರ್ತಾರೆ. ಎಲ್ಲ ಮುಚ್ಚ ಆದ ತಕ್ಷಣ ಹಿಂದ್ಗಡೆ ಮಲ್ಚಿಂಗ್ ಮಾಡ್ಕೊ ಬರ್ತೀವಿ, ಕಬ್ಬನ್ ಸೋಗಿ ಮಲ್ಚಿಂಗ್ ಮಾಡ್ಕೊ ಬರ್ತೀವಿ. ಅದಾದ ತಕ್ಷಣ ಹಿಂದ್ಗುಂಟೆ ಸ್ಪ್ರಿಂಕ್ಲರ್ ಆನ್ ಮಾಡಿ ನೀರು ಹೊಡಿತೀವಿ. ಓಕೆ ಸರ್, ಇದು ಎಕರೆಗೆ ಎಷ್ಟು ಸ್ಪ್ರಿಂಕ್ಲರ್ ಬೇಕಾಗತ್ತೆ? ಎಷ್ಟು ಅಡಿ ನಿಮ್ದು ಕೆಪಾಸಿಟಿ ರೇಂಜಲ್ಲಿದೆ? ಎಷ್ಟು ಕುಂದ್ರಿಸಿದ್ರೆ ಇದು ಎಕರೆಗೆ ಸರ್? ಇದು ಒಂದು ಅರ್ಧ ಎಕರೆಗೆ 112 ಸ್ಪ್ರಿಂಕ್ಲರ್ ಬೇಕು. 112 ಅಲ್ಲಿಗೆ ಎಕರೆಗೆ 220-230 ಸ್ಪ್ರಿಂಕ್ಲರ್ ಬೇಕು ಸರ್. ಹಿಂಗೆ 12ರಿಂದ 13 ಅಡಿ. ಓಕೆ, ಹಿಂಗೂ 12ರಿಂದ 13 ಅಡಿ, ಹಿಂಗೆ 12ರಿಂದ 13 ಅಡಿ. 2.5 ಇಂಚ್ ನೀರಿದ್ರೆ ಸರ್ ಒಂದು 60 ಜೆಟ್ ಹೊಡಿತದೆ ಸರ್. 2.5 ಇಂಚ್ ನೀರಿದ್ರೆ 55ರಿಂದ 60 ಜೆಟ್ ನೀರು ಹೊಡಿತದೆ. ಅಲ್ಲಿಗೆ ಅರ್ಧ ಎಕರೆಗೆ 2 ಸಲ ಕೊಡ್ಬೇಕು ಸರ್. ಅಂದರೆ 2 ಸಲ ಕೊಡಬೇಕು. 1 ಎಕರೆಗೆ 4 ಸಲ ಆನ್ ಮಾಡಿ 4 ಪಾರ್ಟೇಷನ್ ಮಾಡ್ಕೊಂಡು 4 ಬ್ಯಾಚ್ ಮಾಡ್ಕೊಂಡು 4 ಸಲ ಕೊಟ್ಕೊಬರ್ಬೇಕು ಸರ್. ಓಕೆ, ಅಂದರೆ ಮಿನಿಮಮ್ ಜಾಸ್ತಿ ಕೊಡ್ಬೇಕು. ಇಲ್ಲಿ 2.5 ಇಂಚ್ ನೀರು 60 ಜೆಟ್ ಹೊಡಿತದೆ ಅಂದರೆ ಒಂದು 20 ನಿಮಿಷ ಸಾಕು ಸರ್. ನೀರು ಒಂದು 20ರಿಂದ 25 ನಿಮಿಷ ಸಾಕು ಒಂದು ಕಡೆಗೆ. ಅಲ್ಲಿಗೆ 1 ಎಕರೆ ಕವರ್ ಮಾಡ್ಬೇಕಾರೆ ನಿಮಗೆ ಒಂದು 2 ಅವರ್ಸ್ಗೆ 2 ಎಕರೆ ಕವರ್ ಆಗುತ್ತೆ. 1 ಎಕರೆ ಕವರ್ ಆಗುತ್ತೆ. 2 ಎಕರೆಗೆ 4 ಅವರ್ಸ್ ಕವರ್ ಆಗುತ್ತೆ. ಓಕೆ, ಮೋಡ ಇದ್ರೆ ಜಾಸ್ತಿ ನೀರು ಬೇಕಾಗಿಲ್ಲ. ಬಿಸಿಲು ಜಾಸ್ತಿ ಇದ್ರೆ ದಿನ 30 ನಿಮಿಷ ಕೊಡಬೇಕು. ಬಿಸಿಲು ಏನಾರ ಈ ಥರ ವಾತಾವರಣ ಸ್ವಲ್ಪ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ 2 ದಿನಕ್ಕೆ ಒಂದ್ಸಲ ನೀರು ಕೊಟ್ಟರು ಆಗುತ್ತೆ, 3 ದಿನಕ್ಕೆ ಒಂದ್ಸಲ ನೀರು ಕೊಟ್ಟರು ಆಗುತ್ತೆ. ಮಳೆ ಬಿದ್ದರೆ ನೀರು ಕೊಡೋಂಥ ಅವಶ್ಯಕತೆ ಇರಲ್ಲ. ಸರ್, ಸರಿ, ಈಗ ನೀರಾವರಿದೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ, ಸ್ಪ್ರಿಂಕ್ಲರ್ ಇದೆಲ್ಲ ಭೂಮಿ ಸಿದ್ಧತೆ ಟೈಮಲ್ಲೇ ಹಾಕಿರ್ತೀರಿ ಎಲ್ಲ ಭೂಮಿ ಸಿದ್ಧತೆ ಮಾಡ್ಕೊಂಡಾದ್ರೆ ಸ್ಪ್ರಿಂಕ್ಲರ್ ಎಲ್ಲ ಮಾಡಿ ಆಮೇಲೆ ಬೀಜ ನಾಟಿ ಮಾಡಿ. ಸರ್, ಅದಾದ್ಮೇಲೆ ಗೊಬ್ಬರದ ಹೆಂಗೆ ಶೆಡ್ಯೂಲ್ ಮಾಡ್ತೀರಾ? 30-60 ದಿನಕ್ಕೆ ಮಾಡ್ತೀರಾ? ಹೆಂಗೆ ಸರ್? 60 ನಾವು ಸ್ಟಾರ್ಟಿಂಗ್ ಟ್ರೈಕೋಡರ್ಮಾ, ಸೂಡೋಮೋನಾಸ್, DAP ಹಾಕ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಹೆಂಗೆ ಮಾಡ್ತೀರಾ? ನೆಕ್ಸ್ಟ್ ಶೆಡ್ಯೂಲ್ ಅಂತಂದ್ರೆ ಇನ್ನು ಅದಾದ್ಮೇಲೆ ಇನ್ನು 60 ದಿವಸ ಗಂಟೆ ಕಳೆ ತೆಗಿಸ್ತೀವಿ ಸರ್. ಒಂದ್ಸಲ ಕಳೆ ನಾಶಕ ಹೊಡ್ತೀವಿ. ಯಾವ್ದೋ ನಾಟಿ ಮಾಡಿದ್ರೆ 18 ದಿನಕ್ಕೆ ಕಳೆನಾಶಕ ಸ್ಪ್ರೇ ಮಾಡ್ತೀವಿ. ಅಲ್ಲಿಗೆ ಕಳೆ ಹುಟ್ಟಿರ್ತದೆ, ಎಲ್ಲ ಹೊಂಟೋಯ್ತದೆ, ಕಳೆ ಫುಲ್ಲು ಕ್ಲೋಸ್ ಆಗೋಯ್ತದೆ. ಅದಾದಮೇಲೆ 1 ತಿಂಗಳು ಆಯ್ತದೆ. ಅಲ್ಲಿಗೆ 44-45 ದಿವಸ ಆಯ್ತಿದೆ. 45 ದಿವಸಕ್ಕೆ ಲೇಬರ್ ಕೈಲಿ ಒಂದ್ಸಲ ಕಳೆ ಎತ್ತಿಸ್ತೀವಿ. ಕಳೆ ಎತ್ತಿಸ್ಬಿಟ್ಟು 60 ದಿವಸಕ್ಕೆ 55ರಿಂದ 60 ದಿವಸಕ್ಕೆ ಒಂದು ಡ್ರಿಂಚಿಂಗ್ ಕೊಡ್ತೀವಿ. ಓಕೆ, ಒಂದು ಸ್ಪ್ರೇ ಕೊಡ್ತೀವಿ. ಒಂದು ಸ್ಪ್ರೇ, ಒಂದು ಡ್ರಿಂಚಿಂಗ್, 2 ಕೊಡ್ತೀವಿ. ಏನು ಆ ಟೈಮಲ್ಲಿ ಏನು ಕೊಡ್ತೀರಾ ಸರ್? ಸರ್, 19L, ಯೂಮಿಕ್ ಆಸಿಡು, ಫಲ್ವಿಕ್ ಆಸಿಡು, ಒಂದು ಬ್ಯಾಕ್ಟೀರಿಯಾ ನಾಶಕ, ಇಷ್ಟನ್ನು ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಇದು ಡ್ರಿಂಚಿಂಗ್ ಕೊಡ್ತೀವಿ. ಡ್ರಿಂಚಿಂಗು ಅದೇ ಸೇಮ್ ಅದೇನೇ ಒಂದು ಸ್ಪ್ರೇ. ಅದಕ್ಕೆ ಒಂದು ಉಳಿಯೋ ಎಕಲಾಕ್ಸು ಇಲ್ಲ ಕ್ಲೋರೋಪಾರಿಫಸು, ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು, ಒಂದು ಬ್ಯಾಕ್ಟೀರಿಯಾ ನಾಶಕ, 3 ಒಂದು ಸ್ಪ್ರೇ, ಒಂದು ಡ್ರಿಂಚಿಂಗು, 3 ಕೊಡ್ತೀವಿ ಸರ್. ಓಕೆ, 3 ಕೊಟ್ಟಾದ್ಮೇಲೆ ಕರೆಕ್ಟಾಗಿ 60ರಿಂದ 65 ದಿನಕ್ಕೆ 19 ಕಾಳು ಗೊಬ್ಬರ ಬರ್ತದೆ. ಓಕೆ, ಕಾಳು ಗೊಬ್ಬರ ಅದ್ರ ಜೊತೆಲಿ 1 ಮೂಟೆ DAP, ಒಂದು ಎಕರೆಗೆ 2 ಮೂಟೆ 19 1 ಮೂಟೆ DAP ಕಾಳು ಗೊಬ್ಬರ ಕೊಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತೀವಿ ಸರ್. ಓಕೆ, ಈ ಸೈಡಿಂದೆಲ್ಲ ಹಾಕಿ ಸೈಡ್ ಕೆಲವರು ಸೈಡ್ ಕಟ್ಸ್ತಾರೆ. ಅವರು ಸ್ವಲ್ಪ ವ್ಯವಸಾಯ ಚೆನ್ನಾಗಿ ಮಾಡೋಂಥವ್ರು ಸೈಡ್ ಕಟ್ಸ್ತಾರೆ. ನಾವು ಸೈಡ್ ಕಟ್ಸ್ಬಿಡ್ತೀವಿ. ಒಂದು 60 ದಿವಸಕ್ಕೆ 60ರಿಂದ 85 ದಿವಸಕ್ಕೆ ಒಳಗಡೆ ಪೇಪರ್ ಮಣ್ಣು ಅಂತ ಹಾಕ್ಸ್ತೀವಿ. ಆ ಪೇಪರ್ ಮಣ್ಣು ಬದಿಯಿಂದ ಬೆಡ್ ಮಾಡ್ತೀವಿ ಸರ್. ಅದು ಅಂದರೆ ಒಂದೇ ಸ್ಪ್ರೇ ನಿಮ್ಮದು ಟೋಟಲ್ ಆಗೋದು ಅಲ್ಲಿ ಗಂಟೆ ಒಂದು ಸ್ಪ್ರೇ ಆಗಿರುತ್ತೆ. ಅದಾದಮೇಲೆ ಕರೆಕ್ಟಾಗಿ ಒಂದು 15ರಿಂದ 20 ದಿನಕ್ಕೆ ಒಂದು ಸ್ಪ್ರೇ ಅವಶ್ಯಕತೆ ಇದ್ದರೆ 15ರಿಂದ 20 ದಿನಕ್ಕೆ ಒಂದು ಸ್ಪ್ರೇ. ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ, ನಾರ್ಮಲ್ ಆಗಿದೆ, ಡೆವಲಪ್ಮೆಂಟ್ ಇದೆ, ಗ್ರೋತ್ ಇದೆ ಅಂದರೆ ಒಂದು ಸಿಂಪಲ್ ಆಗಿ ಯಾವುದೇ ಅಡ್ವಾನ್ಸ್ ಆಗಿ ಯಾವುದೇ ರೋಗ ಏನು ಕೀಟ ಬೀಳದೇ ಇರೋಂಗೆ 1 ತಿಂಗಳು ಒಂದು ಸ್ಪ್ರೇ ಕೊಳ್ಳೇಬೇಕು ಸರ್. ಓಕೆ ಸರ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ಫರ್ಟಿಲೈಸರ್ ಒಂದು 55 ದಿವಸಕ್ಕೆ ಒಂದು ಹಾಕಿದ್ರಿ, ಅದಾದ್ಮೇಲೆ ನೆಕ್ಸ್ಟ್ 90 ದಿವಸಕ್ಕೆ ಒಂದು ಹಾಕ್ಸ್ತೀರಾ? 90 ದಿವಸಕ್ಕೆ ಒಂದು ಹಾಕ್ಸ್ಬೇಕು. ನೆಕ್ಸ್ಟ್ ಅದ್ರಾಗ ತಿಂಗಳು ಕರೆಕ್ಟಾಗಿ 30-35 ದಿನಕ್ಕೆ ಒಂದು ಇನ್ನೊಂದು ಗೊಬ್ಬರ ಕೊಟ್ಕೊಂತ ಹೋಗ್ತಾ ಇರ್ಬೇಕು ಸರ್. ನೀವು ಯಾವ್ದು ಗೊಬ್ಬರ ಈಗ ಒಂದು 19 ಸರ್ 19 ಫಸ್ಟು 19 ಕೊಡ್ತೀವಿ. ಆಮೇಲೆ DAP 10-26 ಕೊಡ್ತೀವಿ. ಓಕೆ, ಅದು 65 ಇಲ್ಲ ಸರ್ 90 ದಿವಸಕ್ಕೆ. 90 ದಿವಸ ಎರಡು ತಿಂಗಳಿಗೆ ಅದು ಸ್ಟಾರ್ಟ್ ಆಗುತ್ತಲ್ಲ, 90 ದಿವಸಕ್ಕೆ ಅದು ಕೊಡ್ತೀವಿ. ಕೊನೆಯಲ್ಲಿ 3ನೇ ಸಲ 125-130 ದಿನ ಆಗುತ್ತೆ. ಅದು ಆವಾಗ 10-26 ಒಂದು ಪೊಟ್ಯಾಶು, ಮೆಗ್ನೀಷಿಯಂ ಸಲ್ಫೇಟ್ ಬೇಕಾದ್ರೆ ಮೆಗ್ನೀಷಿಯಂ, ಅದರಿಂದ ಅದಕ್ಕೆ ಗಿಡ ಏನು ಹೇಳ್ತಿದೆ ಅದ್ರ ಪ್ರಕಾರ ನೋಡ್ಕೊಂಡು ಕೊಟ್ಕೊಂಡು ಹೋಗ್ತೀವಿ. ಅದಕ್ಕೆ ಏನು ಅವಶ್ಯಕತೆ ಇದೆ, ಪೊಟ್ಯಾಸ್ ಕಡಿಮೆ ಇದೆಯಾ, ಇಲ್ಲಾಂದರೆ ಸಾರಜನಕ ಕಮ್ಮಿ ಇದೆಯಾ, ಏನು ನೋಡ್ತದೆ ಗಿಡ ನೋಡ್ಬಿಟ್ಟು ಅದು ಏನು ಬೇಕು ಅವಶ್ಯಕತೆ ಏನಿದೆ ಅದನ್ನೇ ಕೊಟ್ಕೊಂಡು ಹೋಗ್ತೀವಿ ಸರ್. ಓಕೆ ಸರ್. ಸರ್, ಈಗ ಇದರಲ್ಲಿ ಮುಖ್ಯವಾಗಿ ರೋಗ ಕೀಟಗಳ ಸಮಸ್ಯೆ ಸರ್ ಇದು? ಸರ್ ಮುಖ್ಯವಾಗಿ ಅಂದರೆ ಕೀಟ ಅಂದರೆ ರೋಗನೇ ಜಾಸ್ತಿ. ಕೊಳೆ ರೋಗ ಬರ್ತದೆ ನೋಡಿ, ಅದು ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ನಿಲ್ಲಂಗಿಲ್ಲ ಸರ್. ಈಗ ಒಂದು 15 ದಿನ 20 ದಿನ ಮಳೆ ಬಿಡ್ತದೆ ನೋಡಿ, ಸೈಕ್ಲೋನು. ಈ ಸೈಕ್ಲೋನ್ ಎಫೆಕ್ಟಿಂದ ಎಲ್ಲಿ ನೀರು ಅಲ್ಲೆಲ್ಲೇ ನಿಂತು ನೀರು ಅಲ್ಲೇ ಕುಡಿತಿದೆ ಭೂಮಿ, ಅಲ್ಲಂತೂ ಪಕ್ಕ ರೋಗ ಬಂದೇ ಬರ್ತದೆ. ನಾವು ಈ ರೋಗ ಬರೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಎಲ್ಲೂ ನಾವು ತಿರ್ಗಾಡ್ಕೊಂಡು ತೋಟದಲ್ಲಿ ಓಡಾಡ್ತಾ ಇರ್ತೀವಿ. ಅಲ್ಲಿ ನೀರು ನಿಲ್ಲದೆ ಇರೋಂಥ ಎಲ್ಲನೂ ಬಸಿ ಅಂತ ವ್ಯವಸ್ಥೆನ ನಾವು ಮಾಡ್ಕೊಬಿಟ್ರೆ ಆದಷ್ಟು ಒಂದು 70-80% ಯಾವುದೇ ರೀತಿಯಾದಂಥ ರೋಗ ಬರೋ ಅಂಥ ಚಾನ್ಸಸ್ ಇಲ್ಲ ಸರ್. ಹಂಗಾಗಿ ಅದು ಬಂತಂದರೆ ಅಕಸ್ಮಾತ್ ಕೊಳೆ ರೋಗ ಬಂತಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟು ಸುಣ್ಣ ಹಾಕ್ಬೇಕು. ಸುಣ್ಣ ಹಾಕ್ಬಿಟ್ಟು ಎಲ್ಲಿ ಬಂದಿದೆ ಅಲ್ಲಿಗೆ ಪ್ಲಾಸ್ಟಿಕ್ ಕವರ್ ಬರ್ತದೆ. ಓಕೆ, ಪ್ಲಾಸ್ಟಿಕ್ ಕವರ್ನ ಅಲ್ಲಿಂದ ಅರ್ಧ ಅಡಿ ನಾಟಿಗೆ ತೆಗೆದುಬಿಟ್ಟು ಆ ಬೆಡ್ಡು ಒಂದು ಬೆಡ್ಡಲ್ಲಿ ಬಂತು ಅಂದರೆ ಆ ಬೆಡ್ಡಲ್ಲಿ ಪ್ಲಾಸ್ಟಿಕ್ ಕವರ್ ತಗೊಬಂದು ಅಲ್ಲಿಂದ ಅಲ್ಲಿಗೆ ಕ್ಲೀನಾಗಿ ಕಟ್ ಮಾಡಿ ಹಾಕ್ಬಿಡ್ಬೇಕು. ಪ್ಲಾಸ್ಟಿಕ್ ಕವರ್ ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ಬೇಕು. ಅಲ್ಲಿಗೆ ಆದಷ್ಟು ಕಡಿಮೆ ನೀರು ಮಾಡ್ಬೇಕು. ನೀರು ಬೀಳಂಗಂಥ ಸನ್ನಿವೇಶ ಮಾಡೋಕ್ಕೆ ಹೋಗ್ಬಾರ್ದು ಅಲ್ಲಿ. ಆಮೇಲೆ ಅಲ್ಲಿ ಜಾಸ್ತಿ ಆ ಕೊಳೆ ರೋಗ ಎಲ್ಲಿರ್ತದೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ತಿರ್ಗಾಡಕ್ಕೆ ಹೋಗ್ಬಾರ್ದು. ಅಲ್ಲಿ ಏನಾರು ನಾವು ತಿರ್ಗಾಡ್ಬಿಟ್ಟು ಚೆನ್ನಾಗಿರೋ ಬೆಳೆಯಲ್ಲಿ ಬತ್ತು ಅಂದರೆ ಶಿಲೀಂಧ್ರ ಅಲ್ಲಿಂದ ಅಲ್ಲಿಗೆ ಡೈವರ್ಟ್ ಆಗೋಯ್ತದೆ. ಓಕೆ, ಅದು ಸ್ಪ್ರೆಡ್ ಆಗೋಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ. ಅದರಿಂದ ನಾವು ಎಲ್ಲಿ ಕೊಳೆ ರೋಗ ಬಂದಿರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ತಿರ್ಗಾಡಕ್ಕೆ ಹೋಗಬಾರ್ದು. ಮತ್ತು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಿಟ್ಟು ಇನ್ಯಾವುದ್ರಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಹಾಕಿ ಅದ್ರ ಮೇಲೆ ಸುಣ್ಣ ಹಾಕಿ COC ಬ್ಯಾಕ್ಟೀರಿಯಾನಾಶಕ ಸುಣ್ಣ ಇದೆರಡನ್ನೂ ಜಾಸ್ತಿ ಹಾಕಿ ಅಲ್ಲಿ ಅವಾಯ್ಡ್ ಮಾಡ್ಬೇಕು ಸರ್. ಅದು ಓಕೆ, ಅದು ಬಂದಿದ್ದು ಎಷ್ಟೋಯ್ತು ಅಷ್ಟು ಅದೋಯ್ತು, ಇನ್ನು ಗುಣ ಅಂತ ಆಗಲ್ಲ ಅದು. ಇನ್ನು ಮುಂದೆ ನೆಕ್ಸ್ಟ್ ಬರದಂಗೆ ಪ್ರಿಕಾಕ್ಷನ್ ತಗೋಬೇಕು ಸರ್ ನಾವು. ಓಕೆ ಸರ್, ಈ ಮುಖ್ಯವಾಗಿ ಇದೊಂದು ಕೊಳೆ ರೋಗದ್ದಾಯ್ತು ಸರ್. ಕೀಟ ಬಂದರೆ ಯಾವುದು ಬರುತ್ತೆ ಸರ್? ಸುಳಿ ಕೊಳೆ ರೋಗ ಬರುತ್ತಾ? ಇದು ಸುಳಿ ಕೊಳೆ ರೋಗ ಬರ್ತದೆ, ಕೊರೆದು ತಿನ್ನತ್ತಲ್ಲ ಸರ್, ಅದೇ ಹುಳ ಸರ್. ಅದು ಹುಳಕ್ಕೆ ಅದರದೇ ಆದಂಥ 50% ಕ್ಲೋರ್ ಆಯ್ತದೆ. ಈಗೆಲ್ಲ ಒಳ್ಳೊಳ್ಳೆ ಔಷಧಿಗಳೆಲ್ಲ ಬಂದಿದೆ, ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರ್. ನಿಮ್ಮ ತೋಟದಲ್ಲಿ ಆ ರೀತಿದೇನು ಇಲ್ಲ, ಇಲ್ಲಿಗಂಟು ಏನು ಬಂದಿಲ್ಲ ಸರ್. ಓಕೆ, ಅಲ್ಲೂ ಬಂದಿರಲಿಲ್ಲ ನಮಗೆ ಕೊಳೆ ರೋಗ ಇನ್ನೂ ಅಲ್ಲೂ ಬಂದಿರಲಿಲ್ಲ ಸರ್. ಆಮೇಲೆ ಕೊಳೆ ರೋಗನೂ ಬಂದಿರಲಿಲ್ಲ, ನಮಗೆ ಕೀಟ ಸಮಸ್ಯೆನೂ ಬಂದಿರಲಿಲ್ಲ. ಆಲ್ರೆಡಿ ನಾವು ದಿನ ಒಂದು ಹೇಳಿದ್ನಿಲ್ಲ ಸರ್, 8ರಿಂದ 10 ಗಂಟೆ ಒಳಗೆ ಒಂದು ವಿಸಿಟ್ ಕೊಟ್ಟಾಗ ಸ್ವಲ್ಪ ಏನಾರ ಬಂತು ಅಂದಾಗ ಆಲ್ರೆಡಿ ನಾವು ಅದಕ್ಕೆ ಏನು ಬೇಕೋ ಅವಶ್ಯಕತೆ ಇದೆ ಅದೆಲ್ಲ ನೋಡ್ಕೊಂಡು ಮಾಡಿದ್ರೆ ಯಾವ ರೋಗನೂ ಬರಲ್ಲ, ಕಡಿಮೆ. ಸರಿ, ಈಗೆಲ್ಲ ಕೊರಾಜಿನೋ ಮತ್ತೆ ಎಲ್ಲ ಬಂದಿದೆ, ಈಗ ಒಳ್ಳೊಳ್ಳೆ ಔಷಧಿಗಳೆಲ್ಲ ಬಂದಿದೆ. ಅಂದರೂ ಸ್ವಲ್ಪ ಏನಾರು ಕೀಟ ಬಾಧೆ ಜಾಸ್ತಿ ಅಂದಾಗ ಸ್ಪ್ರೇನು ಕೊಡ್ಬೇಕು, ಒಂದು ಡ್ರಿಂಚಿಂಗು ಕೊಡ್ಬೇಕು. ಮೇಲಿರೋ ಹುಳ ಕೆಳಗಡೆ ಹೋಗೋಂಥ ಅವಶ್ಯಕತೆನೂ ಇರ್ತದೆ. ಆಗ ಒಂದು ಸ್ಪ್ರೇ ಕೊಟ್ಬಿಟ್ಟು ಅದೇ ಔಷಧಿನ ಒಂದು ಸ್ವಲ್ಪ ಡ್ರಿಂಚಿಂಗ್ ಕೊಟ್ಬಿಟ್ರೆ ಕ್ಲಿಯರ್ ಆಯ್ತದೆ ಸರ್. ಓಕೆ ಸರ್, ಈಗ ನಾಟಿ ಮಾಡಿದ್ದು ಎಷ್ಟು ದಿನಕ್ಕೆ ಅದು ಹಾರ್ವೆಸ್ಟಿಗೆ ಬರುತ್ತೆ ಸರ್? ಸರ್ ನಾಟಿ ಮಾಡಿದ್ಮೇಲೆ ಇದು 8ರಿಂದ 9 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದು.
ಹಸಿ ಶುಂಠಿ. ಸರ್ ಈಗ ಇದರಲ್ಲಿ 3, ಒಂದು ಒಣ ಶುಂಠಿ, ಹಸಿ ಶುಂಠಿ, ಆಮೇಲೆ ಬೀಜಕ್ಕೋಸ್ಕರ. ಈ ಮೂರು ಡಿಫ್ರೆಂಟ್ ಕಟಾವು ಮಾಡಬೇಕು. 3 ಡಿಫ್ರೆಂಟ್ ಅಂದರೆ ಸರ್, ಮೊದಲನೇ ಅಂತ 8ರಿಂದ 9 ತಿಂಗಳಿಗೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ ಕೀಳಕ್ಕೆ. ಒಳ್ಳೆಯ ಇಳುವರಿ, ಅದು ಒಂದು ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ. ಅಂದರೆ ನೀವು ಏನು ನಿರೀಕ್ಷೆ ಮಾಡಿರ್ತೀವಿ, ಈಗ ಎಕರೆಗೆ ಕೆಲವರು 400, 450, 500 ಮೂಟೆ ಬೆಳೆದಿದ್ದಾರೆ. ಆ ಇಳುವರಿ ಬರಲ್ಲ. ಏನು 300, 350 ಮೂಟೆ 8ರಿಂದ 9 ತಿಂಗಳಿಗೆ ಬರ್ತದೆ. ಸ್ವಲ್ಪ ಸಮಸ್ಯೆ ಇರೋಂಥವ್ರು, ರೇಟ್ ಇರೋಂಥವ್ರು ಆವಾಗಲೇ 8ರಿಂದ 9 ತಿಂಗಳಿಗೆ ಕೊಟ್ಬಿಡ್ಬೋದು. ಅದು ಇದ್ರ ಶುಂಠಿ, ಹಸಿ ಶುಂಠಿ ಮಾಡ್ಬೋದು. ಇನ್ನು ಕೆಲವರು ಬೀಜಕ್ಕೆ ಅಂದಾಗ ಎರಡನೇದಾಗಿ ಅದು ಮಿನಿಮಮ್ 10 ತಿಂಗಳು ಕಂಪಲ್ಸರಿ ತುಂಬಲೇಬೇಕು ಸರ್. ಅದು 10 ತಿಂಗಳು ಮಣ್ಣಲ್ಲಿ ಇರಲೇಬೇಕು ಸರ್. ಅದು 10 ತಿಂಗಳಿಗೆ 8 ತಿಂಗಳಿಗೆ ಎಲ್ಲ ಮುಗೀತದೆ. 8 ತಿಂಗಳಿಗೆ ಈ ಶುಂಠಿ ಮೇಲೆ ಮಣ್ಣಾಕಿ ಹಂಗೆ ಮಲ್ಚಿಂಗ್ ಮಾಡಿಬಿಟ್ಬಿಡೋದು. ಶುಂಠಿದೆ ಅದೇ ಇರ್ತದಲ್ಲ ಗಿಡ, ಅದೆಲ್ಲ ಕೆಳಗಡೆ ಬಿದ್ದೋಗಿರ್ತದೆ. ಅದ್ರ ಮೇಲೆ ಮಣ್ಣು ಹಾಕ್ಸ್ಬಿಟ್ಟು ಒಂದ್ಸಲ ಬಿಟ್ಬಿಟ್ರೆ ಬೀಜ ಆಚೆಗೆ 8 ತಿಂಗಳಿಂದ ಆಚೆಗೆ 3 ತಿಂಗಳು ಇರಬೇಕು. ಹಸಿ ಶುಂಠಿಯಿಂದ ಆದಮೇಲೆ 3 ತಿಂಗಳು ಇರಬೇಕು. 3 ತಿಂಗಳಿಗೆ ಅಲ್ಲಿಗೆ 11 ತಿಂಗಳಿಗೆ ಬರ್ತದೆ. 11 ತಿಂಗಳು ಆದ ತಕ್ಷಣ ಬೀಜಕ್ಕೆ ಅದು ತಯಾರಿರ್ತದೆ. ಅದು ಆಲ್ರೆಡಿ ಒಂದು 2 ತಿಂಗಳು ಬಿಟ್ಬಿಟ್ರೆ ನೆಕ್ಸ್ಟ್ ಬೀಜ ಬರೋಂಗೆ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಆಗ 11 ತಿಂಗಳಿಗೆ ಕಿತ್ತಿ ಹಾರ್ವೆಸ್ಟ್ ಮಾಡ್ಕೊಂಡು ನಾವು ಬೀಜೋಪಚಾರ ಮೊದಲೇ ಹೇಳ್ದಂಗೆ ಬೀಜೋಪಚಾರ ಮಾಡ್ಕೊಂಡು ಇಟ್ಕೋಬೇಕು. ನಮ್ಗೇನು ತೊಂದರೆ ಇಲ್ಲ, ರೇಟ್ ಇಲ್ಲ, ಬೀಜಕ್ಕೂ ಅವಶ್ಯಕತೆ ಇಲ್ಲ. ಇದೇ ನನಗೆ ಅಂದರೆ 18 ತಿಂಗಳಿಗೆ ಇಟ್ಬೋದು ಸರ್. ಒಣ ಶುಂಠಿ 18 ತಿಂಗಳಿಗೆ ಇಡ್ಬೋದು. ಬೀಜ ಶುಂಠಿಲಿ ಇರೋಷ್ಟು ಇಳುವರಿ ಈ ಹಸಿ ಶುಂಠಿಲೂ ಬರಲ್ಲ, ಒಣ ಶುಂಠಿಲೂ ಬರಲ್ಲ. ಈ 11ನೇ ತಿಂಗಳಲ್ಲಿ 11, 12ನೇ ತಿಂಗಳಲ್ಲಿ ಏನು ಇಳುವರಿ ಇರ್ತದೆ ಅದು ಹೈಯೆಸ್ಟ್ ಇರ್ತದೆ, ಒಳ್ಳೆ ಇಳುವರಿ ಇರ್ತದೆ. ಈಗ ಆ ಟೈಮಲ್ಲಿ ಕಿತ್ತರೆ ಒಂದು ಎಕರೆಗೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೆದ್ರೆ 400ರಿಂದ 450 ಮೂಟೆ ಬೆಳಿಬೋದು ಸರ್. 400-450 ಮೂಟೆ ಮ್ಯಾಕ್ಸಿಮಮ್ ಬೆಳಿಬೋದು. 500 ಮೂಟೆನೂ ಬೆಳೀತಾರೆ. ಮಿನಿಮಮ್ ಅಂದ್ರೆ 400ರಿಂದ 450 ಮೂಟೆ ಬೆಳಿಬೋದು. ಈ ಮುಂಚೆನೇ ಕಿತ್ಬಿಟ್ರೆ ಒಂದು 300 ಮೂಟೆ, ಅಂದರೆ 8ನೇ ತಿಂಗಳಲ್ಲಿ ಕಿತ್ಬಿಟ್ರೆ 300 ಮೂಟೆ. ಈ 18ನೇ ತಿಂಗಳಲ್ಲಿ ಕಿತ್ತರೆ ಅದು ಹಳೆ ಶುಂಠಿ ಆಗೋಯ್ತು ಸರ್, ಡ್ರೈ ಶುಂಠಿ. ಹಳೆ ಶುಂಠಿಗೆ ಯಾವಾಗಲೂ ಮಾರ್ಕೆಟಲ್ಲಿ ಮಿನಿಮಮ್ ಅಂದ್ರೂ $1,000 ಎಕ್ಸ್ಟ್ರಾ ಇದ್ದೇ ಇರ್ತದೆ ರೇಟು. ಬಟ್ ಇಳುವರಿ ಕಡಿಮೆ ಆಗುತ್ತೆ. ಆವಾಗ 300 ಮ್ಯಾಕ್ಸಿಮಮ್ ಅಂದರೆ 300-350 ಮೂಟೆ, 320 ಮೂಟೆ ಮಿನಿಮಮ್, ಅದೇ 300ರಿಂದ 350 ಮೂಟೆ ಇರ್ತದೆ. ಬಟ್ ರೇಟ್ ಸ್ವಲ್ಪ ಅಪ್ ಇರ್ತದೆ. 16-15 ತಿಂಗಳು ಆಚೆ ಅಲ್ಲಿಗೆ ಅದು ರೇಟ್ ಅಲ್ಲೆಲ್ಲ ಸಮ ಆಗುತ್ತೆ. ನಾವೇನು ಬೀಜಕ್ಕೋಸ್ಕರ ಬಿಟ್ಟಿರ್ತೀವಿ ಅದೇ ಹೈಯೆಸ್ಟ್ ಈಲ್ಡು. ನಾವು 11ರಿಂದ 12ನೇ ತಿಂಗಳಲ್ಲಿ ಏನು ಬೀಜ ಶುಂಠಿ ತೆಗಿತೀವಿ, ಹೈಯೆಸ್ಟ್ ಇಳುವರಿ ಬೇಕು ಅನ್ನೋರು ಆ ಟೈಮಲ್ಲಿ ಕೊಟ್ಟರೆ ಇಳುವರಿ ಸಿಗುತ್ತೆ. ಬಟ್ ರೇಟ್ ಹೆಂಗಿರ್ತದೆ ಅವ್ರ ಮೇಲೆ ಡಿಪೆಂಡ್. ರೇಟ್ ಅದನ್ನು ಕೊಟ್ಬೋಣ ಅಂದ್ರೆ ಕೊಡ್ಬೋದು, ಇಲ್ಲ ಇಟ್ಕೊಳ್ಳೋಣ ರೇಟ್ ಇಲ್ಲ ಅಂದರೆ ಇಟ್ಕೋಬೋದು. ನಮಗೆ ಎಷ್ಟು ಬೀಜ ಬೇಕೋ ನೆಕ್ಸ್ಟ್ ಜಮೀನಿಗೆ ನಾವು ಮಾಡ್ತೀವಿ, 1 ಎಕರೆ 2 ಎಕರೆ ಮಾಡ್ತೀವಿ ಅಂದರೆ ಅಷ್ಟನ್ನು ನಾವು ಕಿತ್ತು ಹಾರ್ವೆಸ್ಟ್ ಮಾಡ್ಕೊಂಡು ಮಾಡ್ಬೋದು. ನಾವು ಬೇಡ ಅಂದರೆ ಇಟ್ಕೋಬೋದು, ಬೇಕು ಅಂದರೆ ಕೊಟ್ಬಿಡ್ಬೋದು. ಬೀಜದವರೇ ಕೇಳಿದ್ರೆ, ಒಳ್ಳೆ ಉತ್ಕೃಷ್ಟವಾಗಿ ಬೆಳೆದ್ರೆ ಬೀಜದವರೇ ಕೇಳ್ತಾರೆ, ಆ ಬೀಜಕ್ಕೆ ನಾವು ಕೊಟ್ಕೋಬೋದು ಅವಾಗ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ಈಗ ಹಂಗಾದ್ರೆ ನಾವು ಪ್ರಿಡಿಕ್ಟ್ ಮಾಡೋದಾಗಲ್ಲ ಈ ತಿಂಗಳಲ್ಲಿ ಇಟ್ಟಿಟ್ರೆ ರೇಟ್ ಇಷ್ಟಾಗತ್ತೆ ಅಂತ. ಅದು ಯಾರು ಕಂಡಿಲ್ವಲ್ಲ ಸರ್ ಮುಂದೆ ಅಂದ್ರೆ ರೇಟ್ ಇದ್ದಾಗ ಮಾರ್ಕೊಳ್ಳೋದು ಬೆಟರ್. ರೇಟ್ ಒಳ್ಳೆ ರೇಟ್ ಬಂತು ಅಂದಾಗ ಅವರು ನೋಡ್ಬಿಟ್ಟು ಅವರ ಅನುಕೂಲಕ್ಕೆ ತಕ್ಕಂತೆ ಮಾರ್ಕೊಂಡ್ರೆ ಬೆಸ್ಟ್ ಸರ್ ಅದು. ಸರ್ ಇದು ಎಕರೆಗೆ ಎಷ್ಟು ಖರ್ಚಾಗತ್ತೆ ಸರ್ ಇದು? ಸರ್ ಎಕರೆಗೆ ಇದು ಮಿನಿಮಮ್ ಅಂದ್ರೂ ಮಿನಿಮಮ್ ಕಡಿಮೆ ಖರ್ಚು ಅಂದ್ರೆ 3-3.5 ಲಕ್ಷ ಬೇಕು ಸರ್. 3-3.5 ಲಕ್ಷ ಬೇಕು. ಅಂದ್ರೆ ಈಗ ಅಂದ್ರೆ ಈ ಡ್ರೈನು ಈ ಇದು ಯಾವುದೋ JCP ಇಂದ ಕೆಲಸ ಮಾಡಿಸ್ದೆ ನಾವು ಲೇಬರಲ್ಲೇ ಕೆಲಸ ಮಾಡ್ಕೊತಿದ್ರೆ ಮಿನಿಮಮ್ 3-3.5 ಲಕ್ಷ ಬೀಳ್ತದೆ ಸರ್. ಮ್ಯಾಕ್ಸಿಮಮ್ 4 ಲಕ್ಷ ಬೇಕು ಸರ್. ಆಮೇಲೆ ನಿಮ್ದು ಸ್ಪ್ರಿಂಕ್ಲರ್, ಜೆಟ್ಸ್ ಇವೆಲ್ಲ ನಮ್ಮ ಹತ್ರ ಇನ್ಕ್ಲೂಡ್ ಇರ್ತದಲ್ಲ, ಅದರಿಂದ ಸ್ವಲ್ಪ ಕಾಸ್ಟ್ ಕಮ್ಮಿ ಆಯ್ತು. 3 ಲಕ್ಷ ಅಂದ್ರೆ ಈಗ ಹಳೆ ಜೆಟ್ಟು, ಪೈಪು ಇವೆಲ್ಲ ಇರ್ತದೆ. ಆಮೇಲೆ ಭೂಮಿಗೆ ಅವರು ಕೆಲವರು 80,000 ಮಾಡ್ಕೊಂಡಿರ್ತಾರೆ, ಕೆಲವರು 1 ಲಕ್ಷ ಮಾಡ್ಕೊಂಡಿರ್ತಾರೆ ಬಾಡಿಗೆ ಭೂಮಿನ. ಅದ್ರ ಮೇಲೂ ಡಿಪೆಂಡ್ ಆಯ್ತದೆ. ಅದ್ರ ಮೇಲೆ 1 ಲಕ್ಷ ಮುಂದಕ್ಕೆ ಖರ್ಚು ಆಯ್ತದೆ. ಈಗ ನಾವು ಬರೀ ಶುಂಠಿಗೆ ಖರ್ಚು ಅಂತಂದ್ರೆ 3-3.5 ಲಕ್ಷ ಸಾಕು ಸರ್. 3-3.5 ಲಕ್ಷ ಸಾಕು. ಓಕೆ. ಆಮೇಲೆ ಬೀಜ ಶುಂಠಿ ಇವ್ರದ್ದೇ ಇರ್ತದೆ. ಈಗ ನಮ್ಮದೇ ಬೀಜ ಶುಂಠಿ, ಸ್ಪ್ರಿಂಕ್ಲರು, ಪೈಪು ಎಲ್ಲ ಇದೆ. ನಿಮ್ಮ ಕೇಸಲ್ಲಿ ನೋಡೋದಾದ್ರೆ ಸರ್ ಈಗ ಬೀಜ ನಮ್ಮದೇ ಸರ್. ನಿಮ್ಮದೇ. ಸ್ಪ್ರಿಂಕ್ಲರ್ ನಮ್ಮದೇ, ಜಮೀನು ನಮ್ಮದೇ. ಬಾಡಿಗೆ ಗಿಡಿಗೆ ಯಾವುದು ಜಮೀನು ನಮ್ಮ ಓನ್ ಬೇರೆದಿಲ್ಲ. ಹಂಗಾಗಿ ನಮಗೆ ಇವಾಗ ಕೊನೆ ಗಂಟೆ ಈಗ ಆಲ್ರೆಡಿ ನಮಗೆ ಎಕರೆಗೆ 2 ಲಕ್ಷ ಖರ್ಚು ಬಿದ್ದಿದೆ ಸರ್. ಈಗ ಇಲ್ಲಿ ಈ ಹಂತದವರೆಗೆ ಈಗ ಏನಿದೆ ಪ್ರೆಸೆಂಟು ಈ ಹಂತದವರೆಗೆ 2 ಲಕ್ಷ ಖರ್ಚು ಬಿದ್ದಿದೆ. ಇನ್ನು ಕೊನೆ ಶುಂಠಿ ಕೀಳೋ ತನಕ ಇನ್ನು ಎಕರೆಗೆ 1.25-1.5 ಲಕ್ಷ ಬಿದ್ದೇ ಬರ್ತದೆ ಖರ್ಚು. 1.5-1.5 ಲಕ್ಷ ಬೀಳ್ತದೆ ಸರ್. ಅಂದ್ರೆ ಈಗ ಫಸ್ಟ್ ಟೈಮ್ ಲೀಸಿಗೆ ತಗೊಂಡು ಅವ್ರು ಮಾಡೋದಾದ್ರೆ 4-5 ಲಕ್ಷ. ಅದು 4-5 ಲಕ್ಷ. ಈಗ ಅವ್ರು ಸ್ಪ್ರಿಂಕ್ಲರು ತಗೋಬೇಕು. ಮಿನಿಮಮ್ ಎಕರೆಗೆ ಅಂದ್ರೆ 30,000 ಬೇಕಲೇಬೇಕು. 25,000-30,000 ಸ್ಪ್ರಿಂಕ್ಲರ್ ಬೇಕು. ಅವ್ರವರು ಐಟೆಕ್ ಆಗಿ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಬಾಡಿಗೆ ಭೂಮಿ ಕೊಡ್ತೀನಿ ತಗೋತೀನಿ ಅಂದ್ರೆ ಮಿನಿಮಮ್ ಒಂದು 80,000-1 ಲಕ್ಷ ಕೊಳ್ಳೇಬೇಕು. ಅದರದೇ ಹೆಚ್ಚು ಕಮ್ಮಿ 1,30,40,000 ಆಯ್ತು. ಅದಕ್ಕೆ ಡ್ರೈನು ಗಿನ್ ವ್ಯವಸ್ಥೆ ನೀಟಾಗಿ ಮಾಡ್ಕೋಬೇಕು, JCP ಇಂದ ಮಾಡ್ಕೋಬೇಕು ಅಂತಂದಾಗ ಅದೇ ಎಕ್ಸ್ಟ್ರಾ ಒಂದು 40,000-50,000. ಅಲ್ಲಿಗೆ 1,70,000-80,000 ಖರ್ಚು ಎಕ್ಸ್ಟ್ರಾ ಬಿದ್ದೇ ಬೀಳ್ತದೆ ಸರ್. ಈಗ ಒಂದು ನಮ್ಮ ಲೆಕ್ಕ ಈಗ 3.5 ಲಕ್ಷ ಅಂತ ಅನ್ಕೊಂಡಿವಿ. ಈಗ ಅವ್ರದ್ದು ಬಾಡಿಗೆ ಭೂಮಿ ಮತ್ತೆ ಇದು JCP ಜಾಸ್ತಿ ನಾಟ್ ಹೊಡೆದು ಈಗ ಜಮೀನು ಸ್ವಲ್ಪ ನೀರ ಹರಿಯಂಥ ಜಾಗ ಆದರೆ JCP ಖರ್ಚು ಹೊಡೆದು ಎಲ್ಲ ತೆಗಿತೀನಿ ಅಂತಂದರೆ ಅವ್ರಿಗೆ ಮಿನಿಮಮ್ ಹೆಂಗೆ ಮಾಡಿದ್ರು 4-4.5 ಲಕ್ಷ ಮೇಲೆ ಹೊರತು ಕಡಿಮೆ ಯಾವ ಕಾರಣಕ್ಕೂ ಆಗಲ್ಲ ಸರ್. ಆಗಲ್ಲ. ಈಗ ಬಾಡಿಗೆ ಕೊಡಬೇಕು, ಭೂಮಿ ಸ್ಪ್ರಿಂಕ್ಲರ್ ತಗೋಬೇಕು, ಬೀಜ ಶುಂಠಿ ತಗೋಬೇಕು. ನಮ್ಗೆ ಬೀಜ ಶುಂಠಿನೇ ಸುಮಾರು ಉಳಿತು. ನಮಗೆ ಬೀಜ ಶುಂಠಿ ಮಿನಿಮಮ್ ಅಂದ್ರೆ ಒಂದು ಎಕರೆಗೆ ಇವಾಗ 1 ಲಕ್ಷ ನಮ್ಗೆ ಇದು 1.25 ಎಕರೆಗೆ 1 ಲಕ್ಷ ಬೀಜ ಶುಂಠಿ ಉಳಿತು. ಈಗ ಅವ್ರದ್ದು ಬೀಜ ಶುಂಠಿ ಲೆಕ್ಕಕಳಿ, ಬಾಡಿಗೆ ಭೂಮಿ ಲೆಕ್ಕಕಳಿ, ಸ್ಪ್ರಿಂಕ್ಲರ್ದೆಲ್ಲ ಲೆಕ್ಕಕಳಿ. ನೀವೇನೇ ಮಾಡಿದ್ರು 4.5 ಮೇಲೆ ಹೊರತು ಕಡಿಮೆ ಯಾವ ಕಾರಣಕ್ಕೂ ಆಗಲ್ಲ ಸರ್. ಆಗಲ್ಲ ಎಕರೆಗೆ. ಇಷ್ಟೆಲ್ಲ ಪರಿಸ್ಥಿತಿ ಇದ್ದಾಗ ಸರ್ ಈಗ ಸಪೋಸ್ 400ರಿಂದ 450 ಮೂಟೆ, 1 ಮೂಟೆ ಅಂದರೆ 60 kg, 400ರಿಂದ 450 kg ನಮಗೆ ಶುಂಠಿ ಬಂತು ಅಂತ ಇಟ್ಕೊಳ್ಳಿ. ಸರಿ, ಎಷ್ಟು ರೇಟ್ ಇದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಸರ್? ಈಗ ಲಾಸ್ಟ್ ಟೈಮ್ ಸರ್ ಭಾಳ ಕಡಿಮೆ ಅಂದ್ರೆ ಪಾಪ ಅವರು ಖರ್ಚು ಎತ್ತದೆ ಭಾರಿ ಕಷ್ಟ ಆಗೋಯ್ತು. ಆಗಿ ಹೋದ್ಸಲಿ ಅಷ್ಟು ಈ ಸಲ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. 1,000 ರೂಪಾಯಿ ಮೂಟೆ, 1,000 ರೂಪಾಯಿಗೆ ಅಯ್ಯೋ ದೊಡ್ಡದು ಅಂದ್ರೆ ಅವ್ರಿಗೆ ಮಾಡಿರೋ ಬೀಜ ಶುಂಠಿ ಖರ್ಚು ಬಂದಿಲ್ಲ ಸರ್. ಕೆಲವ್ರಿಗೆ ಬೀಜ ಶುಂಠಿ ಖರ್ಚುನು ಬಂದಿಲ್ಲ ಕೆಲವ್ರಿಗೆ. ಆ ಪರಿಸ್ಥಿತಿ ಆಯಿತು. ಹಂಗಾದಾಗ ಈಗ ಮಿನಿಮಮ್ ಇಳುವರಿ ಅಂದರೆ ಹೈಯೆಸ್ಟ್ ಇಳುವರಿ ನಾನು ಹೇಳಿದ್ದು ಯಾವುದೋ 400 ಮೂಟೆ ಇರೋದು ಹೈಯೆಸ್ಟ್. ಮೀಡಿಯಮ್ ಇಳುವರಿ ಅಂದರೆ 300-350 ಮೂಟೆ. 300-350 ಮೂಟೆ ಇದ್ದಾಗ ಸರ್ ನಮಗೆ ಮಿನಿಮಮ್ ಅಂದರು ಕನಿಷ್ಠ ಅಂದರು 3,000 ರೂಪಾಯಿ ನಡೆದ್ರೆ 300 ಮೂಟೆಗೆ 9 ಲಕ್ಷ ಬೀಳ್ತದೆ ಅಮೌಂಟು. ಅದರಲ್ಲಿ ಕಾಸ್ಟು ನಮಗೆ ಏನಿದ್ರು ಎಕರೆಗೆ 4 ಲಕ್ಷ ಖರ್ಚಾಯಿತು ಅಂದರೆ ಒಂದು 5 ಲಕ್ಷ ಅಂತೂ ಉಳಿತದೆ. 4ರಿಂದ 5 ಲಕ್ಷ ಉಳಿತದೆ. ಈ ಹೋದ್ಸಲ ಆದ್ರಂಗಾದ್ರೆ ಕೈನಿಂದ ಒಂದು ಮಿನಿಮಮ್ ಅಂದ್ರೆ 1 ಲಕ್ಷ ಕಡಿಮೆ ಇದೆ ಉಂಟಾಯ್ತು. 1,000 ರೂಪಾಯಿ ಆದ್ರೆ 500 ರೂಪಾಯಿ ಸಿಕ್ಕರೆ ಹೋಯ್ತು. ಈಗ ಇದೆ ಟೋಟಲ್ 900,000 ರೂಪಾಯಿ ಸಿಕ್ಕಿದ್ರೆ 3 ಲಕ್ಷ ಆಯ್ತು. ನಮ್ ಖರ್ಚೆ 4.25 ಲಕ್ಷ ಮಾಡಿರ್ತೀವಲ್ಲ ಸರ್. ಕೈನಿಂದ 1.5 ಲಕ್ಷ ಕೈನಿಂದ ಲಾಸ್ ಆಗುತ್ತೆ ಸರ್. ಹಂಗಾಗಿ ಮಿನಿಮಮ್ 2,000 ಇರಬೇಕು. ಮಿನಿಮಮ್ ಅಂದ್ರೆ 2,000 ಒಳ್ಳೆ ತರ ಅಂದ್ರೆ ಸುಮಾರಾಗಿ ಪರವಾಗಿಲ್ಲ ಅಂದ್ರೆ 3,000 ಇರಬೇಕು. 300 ಮೂಟೆ ಮೇಲೆ ಇಳುವರಿ ಇರಬೇಕು. ಹಂಗಾದ್ರೆ ಇದು ಒಳ್ಳೆ ವರ್ಕೌಟ್ ಆಗಿ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇದು ಪ್ರಾಫಿಟ್ ಅಂತ. ಪ್ರಾಫಿಟ್ ಬೆಳೆ ಅಂತ ಸರ್. ಸರ್ ಈಗ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಹೆಂಗೆ ಹಾರ್ವೆಸ್ಟ್ ಮಾಡೋದು ಸರ್? ಎಷ್ಟು ಜನ ಲೇಬರ್ ಬೇಕು? ಒಂದೇ ಟೈಮ್ ಹಾರ್ವೆಸ್ಟ್ ಮಾಡ್ತೀರಾ, ಇಡ್ತೀರಾ?
ಅಥವಾ ಹೆಂಗೆ ಕೀಳೋದು ಸರ್ ರೇಟ್ ಲೇಬರ್ ಸರ್ ರೇಟ್ ಇದ್ರೆ ಹಾ. ಈಗ ಲೇಬರ್ ಎಲ್ಲ ಲೇಬರ್ ದಿನ ಕೂಲಿಗೆ ಬರಲ್ಲ. ಶುಂಠಿ ವ್ಯವಸಾಯಕ್ಕೆ ಮಾತ್ರ ಯಾರು ಲೇಬರ್ ಕೀಳಕ್ಕೆ ಮಾತ್ರ ಯಾರು ಬರಲ್ಲ ಲೇಬರು. ಈ ಕಳೆ ಕೀಳ್ಸೋಕ್ಕೆ ಮುಣ್ಣೆ ತಕ್ಕಕ್ಕೆ ಎಲ್ಲ ಗುತ್ತಿಗೆನೇ ಮಾಡ್ತಾರೆ. ಕಳೆ ಕೀಳ್ಸಕ್ಕೆ ಒಂದು ಲೇಬರ್ ಹೆಣ್ಣಾಳು ಬರ್ಬೋದು, ಅಷ್ಟು ಬಿಟ್ರೆ ಈ ಮುಣ್ಣೆ ತಕ್ಕಕ್ಕೆ ಎಲ್ಲ ಲೇಬರ್ ಎಲ್ಲ ಗುತ್ತಿಗೆ ಲೆಕ್ಕನೇ ಮಾಡ್ಬಿಟ್ಟಿದ್ದಾರೆ. ಈಗ ಹಾರ್ವೆಸ್ಟ್ ಮಾಡೋಕ್ಕೂ ಅಷ್ಟೇ ಸರ್, ಒಂದು ಗೂಡೆ ಇರ್ತದೆ. ಗೂಡೆಗೆ ಮಿನಿಮಮ್ ಅಂದ್ರೆ 100 ರೂಪಾಯಿ ತಗೋತಾರೆ. ಅದು 35 kg ಗೂಡೆ. ಅವ್ರು ಒಂದು ಮೂಟೆಗೆ 100ರಿಂದ 150 ರೂಪಾಯಿ ತಗೋತಾರೆ ಸರ್. ಕೆಲವು ಒಂದು ಕಡೆ 120 ಹಾರ್ವೆಸ್ಟಿಂಗ್ಗೆ, ಕೆಲವು 150, ಕೆಲವು 100 ರೂಪಾಯಿ ಒಂದು ಮೂಟೆಗೆ ಆ ಥರ ತಗೋತಾರೆ. ಹಂಗಿರಾಗ 40 ಆಳಲ್ಲಿ 30 ಆಳಲ್ಲಿ ರೇಟ್ ಇದ್ದಾಗ ಎಲ್ಲರೂ ಎಷ್ಟು ಬೇಕು, ಒಂದು 50 ಆಳು ಬೇಕು, 60 ಆಳು ಬೇಕು, ಅವರು ಒಂದು ಗುಂಪಿರ್ತಾರೆ. ಅವ್ರು ಹೇಳ್ಬಿಟ್ರೆ ಅವರೇ ಕಿತ್ಕೊಂಡು ಅಂದ್ರೆ ವಾಷಿಂಗ್ ಗಂಡಾಳುಗಳು ಅವರು ಗುದ್ಲಿ ಕೀಳ್ತಾರೆ, ಹೆಣ್ಣಾಳುಗಳೆಲ್ಲ ಬಿಡಿಸ್ತಾರೆ. ಅಲ್ಲಿ ಬಿಡಿಸಿ ಗೂಡೆ ಲೆಕ್ಕ ಅವ್ರಿಗೆ ಒಂದು ಗೂಡೆಗೆ ಇಷ್ಟು ಅಂತ ಇರ್ತದೆ. ಅದ್ರ ಪ್ರಕಾರ ತಗೊಂಡೋಗಿ ಟ್ರ್ಯಾಕ್ಟರ್ ತುಂಬಿಕೊಂಡು ಮಾರ್ಕೆಟ್ಗೆ ಹೋಗ್ತೀವಿ ಸರ್. ಅಲ್ಲಿ ವಾಷಿಂಗ್ ಅಲ್ಲಿ ಮಾಡ್ತಾರೆ ಸರ್ ಮಾರ್ಕೆಟಲ್ಲಿ. ಸರ್ ಅಲ್ಲಿ ವಾಷಿಂಗ್ ಹೋಗುತ್ತೆ ಶುಂಠಿ ಎಲ್ಲ ವಾಷಿಂಗ್ ಮಾಡಿ 60 kg ಚೀಲ ಮಾಡ್ತಾರೆ ಸರ್. ಅಲ್ಲಿ 60 kg ಚೀಲ ಮಾಡ್ಬಿಟ್ಟು 60 ಎಲ್ಲ ಅವರೇ ಚೀಲ 61 kg ಮಾಡ್ತಾರೆ. 1 kg ಲೆಸ್ದಾಗಿ 60 kg ಚೀಲ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ 60 kg ಚೀಲ ಏನು ಮಾಡ್ತಾರೆ ಆ ಲೆಕ್ಕ, ಮೂಟೆ ಲೆಕ್ಕ. ಅಲ್ಲೆಲ್ಲ 60 kgಗೆ ತೂಕ ಲೆಕ್ಕ ಸರ್. 60 kgಗೆ 2200, 300 ಇದ್ರೆ 300, 1200 ಇದ್ರೆ 100. ಮಾರ್ಕೆಟ್ ರೇಟ್ ಏನಿರ್ತದೆ ಪ್ರೈಸು ಅದ್ರ ಪ್ರಕಾರ ಮೂಟೆ ಲೆಕ್ಕ ನಮ್ಗೆ ಲೆಕ್ಕ ಕೊಡ್ತಾರೆ ಸರ್. ಓಕೆ, ಅಂದರೆ ಎಲ್ಲ ಅಲ್ಲೇ ನಿಮ್ಮ ಮೂಟೆ ಲೆಕ್ಕ ಮಾಡಿ ಕ್ಯಾಶ್ ಅವೇ ಕೊಡ್ತಾರೆ ಅಥವಾ ಅಕೌಂಟ್? ಕೆಲವರು ಕ್ಯಾಶು ಕೊಡ್ತಾರೆ, ಜಾಸ್ತಿ ಎಲ್ಲ 90% ಅಕೌಂಟ್ಗೆ ಹಾಕೋಂಥ ವ್ಯವಸ್ಥೆನೇ ಇದೆ. ಅಂದರೆ ಇಮಿಡಿಯೇಟ್ ಆಗಿ ದುಡ್ಡು ಬರುತ್ತೆ. ಆವಾಗ ಕಿಳ್ಸೋದೆಲ್ಲ ಅವ್ರ ಲೆಕ್ಕನೇ ಇರ್ತದೆ. ಕಿಳ್ಸೋದು ಅವ್ರ ಲೆಕ್ಕ ಇರ್ತದೆ. ಅವ್ರು ಕೊಟ್ಕೋತಾರೆ. ನಾವು ಏನು ಮಾತಾಡಿರ್ತೀವಿ ಆ ಫಿಕ್ಸ್ ಆ ರೇಟ್ಗೆ ಅವರೇ ಕಿಳ್ಸ್ಕೊಂಡು ಲೇಬರ್ ಅವರೇ ಕಳಿಸ್ತಾರೆ, ಹಾರ್ವೆಸ್ಟ್ ಮಾಡ್ಕೋತಾರೆ. ಅಲ್ಲೇ ವಾಷಿಂಗ್ ಅವರೇ ಮಾಡ್ಕೋತಾರೆ. ಅದು ವಾಷಿಂಗ್ನು ಸೇರಿ ನಾವು ಮಾತಾಡಿರ್ತೀವಿ. ವಾಷಿಂಗ್ ಸೇರಿ ಮಾತಾಡಿದಾಗ ಅಲ್ಲಿ ಈಗ ನಮ್ಮದು ಹೋದ್ಸಲ ಅವರೇ ಹಾರ್ವೆಸ್ಟ್ ಎಲ್ಲ ಅವರೇ ಮಾಡ್ಕೊಂಡ್ರು. 248 ಮೂಟೆ ಆಯಿತು. 1300 ರೂಪಾಯಿನ ಏನಾಯಿತು ಆ ಲೆಕ್ಕ ಕೊಟ್ಟರು ನಮಗೆ. ಅಕೌಂಟಿಗೆ ಕಳಿಸ್ಕೊಡ್ತಾರೆ, ಡೈರೆಕ್ಟ್ ಅಕೌಂಟಿಗೆ ಕಳಿಸ್ಕೊಡ್ತಾರೆ. ಸರ್, ನೀವು ಇಷ್ಟೊತ್ತು ನಮಗೆ ಈ ಶುಂಠಿ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿ ಸರ್. ಯಾವ ರೀತಿ ಬೀಜದ ಆಯ್ಕೆ ಇರಬೇಕು, ಬೀಜೋಪಚಾರ ಇರಬೇಕು, ಯಾವ ರೀತಿ ನಾಟಿ ಮಾಡಬೇಕು, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಅದೆಲ್ಲ ಏನಿದೆ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀಕಂಠ ಮೂರ್ತಿ ಅವರು ನಮಗೆ ಈ ಶುಂಠಿ ಕುರಿತಾದ ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ಇದು ಹೆಂಗಂತಂದರೆ ಒಂದು ಲಾಟ್ರಿ ಬೆಳೆ. ಬಂಡವಾಳ ನಾವು ಹಾಕಲೇಬೇಕು, ದುಡ್ಡು ಹಾಕಿ ಹೆಚ್ಚಿನ ಗೊಬ್ಬರ ಮತ್ತು ಕಾಲಕ್ಕೆ ಸ್ಪ್ರೇಗಳನ್ನು ನಾವು ಕೊಡಲೇಬೇಕು, ಇಳುವರಿಯನ್ನು ನಾವು ತೆಗಿಲೇಬೇಕು. ಅದಾದಮೇಲೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಏನಂದರೆ ಮಾರುಕಟ್ಟೆಯಲ್ಲಿ ದರ ಇರುತ್ತೋ ಇಲ್ವೋ. ಅಕಸ್ಮಾತಾಗಿ ಸಿಕ್ಕರೆ ನಮಗೆ ಒಳ್ಳೆಯ ದರ, ಸಿಗಲಿಲ್ಲ ಅಂದರೆ ಹೋಯಿತು ಕೈಯಿಂದ. ಯಾವುದಕ್ಕೂ ನಾವು ಇದರಿಂದ ಸ್ವಲ್ಪ ಸೇಫಾಗಿ ಸ್ವಲ್ಪ 1 ಎಕರೆ 2 ಎಕರೆ ಅಷ್ಟೇ ಒಂದು ಶುಂಠಿ ಬೆಳೆಯನ್ನು ಮಾಡಿ ಅದರಿಂದ ನಾವು ಲಾಭ ಪಡ್ಕೊಂಡ್ರೆ ಬಹಳ ಉತ್ತಮ. ಅಷ್ಟೇ ಮಾಡಿದ್ರೆ ಉತ್ತಮ. ಮತ್ತು ನಾವು 30-40 ಎಕರೆಗಟ್ಟಲೆ ಹೋದಾಗ ನಮಗೆ ಆ ಲಾಸ್ ತಡೆದುಕೊಳ್ಳುವ ಕೆಪಾಸಿಟಿ ಇದ್ದರೆ ಮಾತ್ರ ಆ ಬೆಳೆಯನ್ನು ಮಾಡಬೇಕಂತೇಳಿ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾಯಿದ್ರು. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ದೂರ ಗ್ರಾಮದ ರೈತರಾಗಿರುವಂಥ ಶ್ರೀ ಪ್ರಭುಸ್ವಾಮಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.